ಜಲ್ಸೋಸ್ಕೊಂಡು ಆನೇನ್ ಇಟ್ಕೊಂಡು ಮಲ್ಕೊಂಡು ನೋಡಿ ಗೈಸ್. ಚಿಕ್ಕ ಹೊರ್ಸ್ಬೇಡ್ರಿ ನಂಗೆ. ಯಾವ್ದೊಂದು ವ್ಯವಹಾರ ಐತೆ ಬಾ ಕರ್ಕೊಂಡು ಹೋಗ್ತೀವಿ. ಇದ್ರಲ್ಲೇ ಹೋಗಿ ಪರವಾಗಿಲ್ಲ. ಕಟಿಂಗ್ ಸೂಟ್ ಹಾಕೊಂಡು ಹೋಗ್ತೀಯಾ? ಇರಲ್ಲ. ಏರ್ಪೋರ್ಟ್ ಇವಾಗ ಹೋಗ್ತಾ ಇರೋದು. ಈ ತರ ನಾಟಕಗಳೆಲ್ಲ ಕೈ ಬರ್ತಿದೆ. ವೇರ್ ಆರ್ ವಿ ಗೋಯಿಂಗ್? ನೋ ಡೋಂಟ್ ಟೆಲ್. ಸೈಕ್ ಮಾಡ್ಬಿಟ್ರಿ ದಯವಾಣೆ. ನೀನ್ ಹೋಗ್ರು ಒಳಗಡೆ ಗೊತ್ತಾಗುತ್ತೆ. ಇಲ್ಲಿ ಫೋಟೋ ವಿಡಿಯೋ ತೆಗಿಯಂಗಿಲ್ಲ. ಏನೋ ಸೈಕ್ ಮಾಡ್ಕೊಬೇಡ. ವೀಸಾ ಕಾಪಿ. ಏನು ವೀಸಾ? ಇರೋ ಹಂಗೆ ಕೊಡ್ಬಾರ್ದು, ಡಿಫ್ರೆಂಟ್ ಆಗಿರ್ಲಿ. ನಗ್ತಾ ಇರ್ಬೇಕು ಅವರು, ಒಂದೊಂದು ಸೆಕೆಂಡ್ಗೂ ನಗು ಬರ್ಬೇಕು ಅವ್ರಿಗೆ. ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಗಿರೀಶ್ ರೆಡ್ಡಿ, ನಿಮ್ಮ ಮನೆ ಮಗ ಅಲ್ಲ, ಪಕ್ಕದ ಮನೆ ಹುಡುಗ ಅನ್ಕೊಳ್ಳಿ. ಇವತ್ತು ಟುಡೇ ವಿ ಆರ್ ಗೋಯಿಂಗ್ ಟು ಆರ್.ಆರ್. ನಗರ್ ಟು ಸರ್ಪ್ರೈಸ್ ಸುಜಿತ್ ಗೌಡ್ರು ಅಂಡ್ ನನ್ನ ಜೊತೆ ಇದ್ದಾರೆ ಈಶಾಂಕ್. ಇವತ್ತಿನ ವ್ಲಾಗ್ ವಿಲ್ ಬಿ ವೆರಿ ವೆರಿ ಸ್ಪೆಷಲ್. ಯಾಕಂತ ಕೇಳಿ, ಈ ವ್ಲಾಗ್ನ ಸುಜಿತ್ ಶುರು ಮಾಡ್ತಿಲ್ಲ, ನಾನು ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಮಾತ್ರ ಅಲ್ಲ, ಸುಜಿತ್ಗೂ ಸ್ಪೆಷಲ್. ವಿ ಹವ್ ಪ್ಲಾನ್ ಸಮಥಿಂಗ್ ವೆರಿ ಸ್ಪೆಷಲ್. ಏನು ಅಂತ ವೆಯ್ಟ್ ಮಾಡಿ ನೋಡಿ. ಈಗ ಆನ್ ದಿ ವೇ ನಮ್ಮ ಹುಡುಗನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಏನು ಸರ್ಪ್ರೈಸ್ ಅಂತ ನಿಮಗೆಲ್ಲ ಕಾದಿದೆ. ವೇಟ್ ಅಂಡ್ ವಾಚ್. ನಾಗ ರೀಚ್ ಆಗಿದ್ದೀವಿ. ನಮ್ಮ ಹುಡುಗ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾನೆ ಅನ್ಕೊಂಡು. ನಮ್ಮ ಹುಡುಗ ಜೋರಾಗಿ ಶಾಪಿಂಗ್ ಮಾಡ್ಬಿಟ್ಟವನೇ. ಫುಲ್ ಶಾಪಿಂಗ್. ಏನ್ ಇಷ್ಟೊಂದು ತಗೊಂಡಿದ್ಯಾ? ಇಷ್ಟೊಂದು ತಗೊಂಡಿದ್ಯಾ? ಹತ್ತು ಬೈ ನಾವು ಜ್ಯೂಸ್ ಕುಡಿತೀವಿರೋ. ಬ್ಯಾಗ್ ಇಟ್ಬಿಡು, ನಾವು ಜ್ಯೂಸ್ ಕುಡಿತೀವಿರೋ. ಇಟ್ಬಿಡು, ಒಳಗಡೆ ಹೋಗೋಣ. ಗುರು ಅವನಿಗೂ ತಗೊಂಡಿದ್ದೀನಿ ಎಕ್ಸೆಲ್. ಎಷ್ಟು ತಗೊಂಡಿದ್ಯಾ? ಅವ್ನು ಮತ್ತೆ ವ್ಲಾಗ್ ಮಾಡಕ್ ಹೊಸ ಬಟ್ಟೆ ಬೇಕು ಅಂತಾನೆ. ಗೈಸ್ ಜ್ಯೂಸ್ ಕುಡ್ದಾಯ್ತು, ನಮ್ಮ ಹುಡುಗನ ಹತ್ತಿಸ್ಕೊಂಡಾಯ್ತು. ಮತ್ತೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಫಾರಿನ್ ಕರೆನ್ಸಿನೂ ಬಂದಾಗಿದೆ. ಸೊ ಈಗ ನಿಮ್ಗೊಂದು ಸ್ವಲ್ಪ ಹಿಂಟ್ ಬಂದಿರುತ್ತೆ ಏನು ಸರ್ಪ್ರೈಸ್ ಅಂತ. ಬಟ್ ಕೀಪ್ ಗೆಸ್ಸಿಂಗ್ ಟಿಲ್ ದೆನ್. ಆನ್ ದ ವೇ ಇನ್ನೊಂದು 5 ಮಿನಿಟ್ಸಲ್ಲಿ ಸುಜಿತ್ ಗೌಡ್ರ ಮನೆ ರೀಚ್ ಆಗ್ತೀವಿ. ಅಲ್ಲೂ ಸರ್ಪ್ರೈಸ್ ಇದೆ. ವೇಟ್ ಫಾರ್ ಇಟ್. ಎತ್ತಿಲ್ವಾ? ಎತ್ಸೋಣ, ಮನೆಗೆ ಹೋಗ್ತಾ ಇದೀವಿ. ಫೋನ್ ಎತ್ಸೋಣ. ಬಟ್ಟೆ ಶಾಪಿಂಗ್ ಮಾಡಿದೆ. ಶಾಪಿಂಗ್ ಆಯ್ತು 12 ಜೊತೆ ಯಾರಿಗೋ. ಗೈಸ್ ಆರ್.ಆರ್. ನಗರ್ ರೀಚ್ ಆಗಿದ್ದೀವಿ. ನಮ್ಮ ಹುಡುಗ ಕಾಲೇ ಪಿಕ್ ಮಾಡ್ತಿಲ್ಲ. ವಿಷಯ ಏನಂದರೆ ಅವ್ನು ಕಾರ್ ಬೇರೆ ಇಲ್ಲ, ಮನೇಲಿ ಇದ್ದಾನೋ ಇಲ್ವೋ ಕೂಡ ಗೊತ್ತಿಲ್ಲ. ಕಾಲ್ ಬೇರೆ ಪಿಕ್ ಮಾಡ್ತಿಲ್ಲ, ಟೆನ್ಷನ್ ಆಗಿದೆ. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಏನು ಮಾಡೋಣ ಮನೇಲಿ ಸೀನ್ ಅಂತ. ಒಂದು ಸ್ಪೇರ್ ಕೀ ಇಟ್ಟಿರ್ತಾನೆ ಮನೆ ಹತ್ರ, ಬಟ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದಾನ ಇಲ್ವಾ ಅಂತ. ನಿಮಗೆ ವ್ಲಾಗಲ್ಲಿ ಸ್ವಲ್ಪ ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳದೇ ಇರ್ಬೋದು, ಯಾಕಂದರೆ ನಮ್ಮ ವ್ಲಾಗಿಂಗೆಲ್ಲ ಕರೆಕ್ಟಾಗಿ ಬರೋಲ್ಲ. ನಮಗಿದೆಲ್ಲ ಹೊಸ್ದು, ಬಟ್ ಮೈಕು ಇಲ್ಲ ನಮ್ಮ ಹತ್ರ. ಜಸ್ಟ್ ಎಂಟರ್ ಆಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ನಮ್ಮ ಹುಡುಗ ಇದ್ದಾನ ಇಲ್ವಾ ಗೊತ್ತಿಲ್ಲ. ಗೈಸ್ ಬನ್ನಿ, ರೀಚ್ ಆಗಿದ್ದೀವಿ. ನಮ್ಮ ಬ್ಯಾಗ್ಸ್ ಕೂಡ ಬಂದ್ಬಿಟ್ಟಿದೆ. ಹಲೋ. ಏಯ್ ಕೀಸ್ ಇಲ್ಲ, ಮುಕುಂದ ಫೋನ್ ಮಾಡೋಣ. ಕಾರ್ ಇದೆ. ಹಲೋ भाई किधर है? कीस चाहिए? हाँ सुजीत किधर? डोर ओपन ಮಾಡ್ತೀರಾ? आओ ನನಗೂ ಆಯ್ತು ಬ್ಯಾಗ್ ಇದು. ನನಗೂ ಆಯ್ತು ಬ್ಯಾಗ್ ಇದು. ಈ ಅಲ್ಯೂಮಿನಿಯಂ ಇದು. ಗೈಸ್ ಇದೆ ಆರ್ಡರ್ ಮಾಡಿರೋದು. ಅಲ್ಲ, ಒಂದು ಫೋನ್ ಇಲ್ಲ ಏನಿಲ್ಲ, ತಂದು ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲ ನಾನೇ ಹೇಳಿದ್ದು. ಮುಖಂಡ್ ನಾವು ಜಲ್ದಿ. किधर है सुजीत? किधर है? हम साथ में आ रहे थे. वो अंदर हो गए. किधर है वो? उधर में होंगे. ಗುರು ತಗೋ, ನೀನು ವಿಡಿಯೋ ಮಾಡೋ. ಒಂದು ನಿಮಿಷ ಅವನು ಹೋಗಿ ಎಬ್ಬರಿಸ್ತೀನಿ. ಗೈಸ್ ಬನ್ನಿ, ಒಳಗಡೆ ಮಲಗಿದ್ದಾನಂತೆ. ಹೋಗಿ ನಮ್ಮ ಹುಡುಗನ ಎಬ್ಬರಿಸ್ತಾನೆ. ಗುರು ಯಾರ ಮಲ್ಗೋನೆ ನೋಡಿ, ಜಲ್ಸೋಸ್ಕೊಂಡು ಆನೇನ್ ಇಟ್ಕೊಂಡು ಮಲ್ಕೊಂಡು ನೋಡಿ ಗೈಸ್. ಎದಳ ಇರೋ ಮಚ್ಚಂದ್ರೆ ಯಾಕೋ ಮನೆ ಹುಡುಗ ಇದಳ ಬೇಗ. ವಿಸ್ಕಿ ಎಬ್ಬರ್ಸ ವಿಸ್ಕಿ. ಎದಳು ಜಲ್ಸೋಸ್ಕೊಂಡ್ ಮಲಗಿರೋ. ಎದಳು
ಎಲ್ಗೆ ನಡಿ ಡೆಲ್ಲಿಗೆ ಹೋಯ್ತಾ ಇದೀವಿ. ಬಟ್ಟೆ ಪ್ಯಾಕ್ ಮಾಡ್ಕೊ. ಬಾರಪ್ಪ. ಇದ್ರಳಪ್ಪ. ಬಾ ಪ್ಲೀಸ್ ಅಲ್ಲೋ, ನಿದ್ದೆ ಬಾ. ಕಾಲ್ ನೋಡ್ತಾ ಇದ್ ಬಿಡ್ರಲ್ಲೋ ಪ್ಲೀಸ್. ಎದಳು ಬಟ್ಟೆ ಪ್ಯಾಕ್ ಏ ರೆಡಿ ಆಗಕ್ಕೆ ಹೇಳಿಲ್ವಾ ಎದ್ಬಿಟ್ಟು? ಬೇಗ ಆಚೆ ಹೋಗ್ಬೇಕು. ಶೂಟ್ ಇದೆ ನಡಿ. ಏನೋ ಮೀಟಿಂಗ್ ಇದೆ ಬಾ. ಏ ಗುರು ನೀನ್ ಸುಮ್ನೆ ಇರು ಏ ನಿಜ ಬಾ. ಪ್ಯಾಕ್ ಮಾಡಿ ನಡಿ. ಟೈಮ್ ಆಯ್ತು, ಫ್ಲೈಟ್ ಟೈಮ್ ಆಯ್ತು. ಏ ಎಲ್ಲಿ ಫ್ಲೈಟ್? ಬನ್ನಿ ಹೇಳ್ತೀನಿ. ಏ ಏನೋ ಇದು? ನಡಿ ಪ್ಯಾಕ್ ಮಾಡಿ. ಆಟ ಆಡ್ತಾ ಇದ್ದೀರಾ? ನಿಜ ಆಚೆ ಹೋಗ್ಬೇಕು ನಡಿ. ಸೂಟ್ ಕೇಸ್ ನಿಂದು. ಈ ಟಿ ಶರ್ಟ್ಸ್ ಬೇಕು. ಏ ಏನ್ ಆಟ ಆಡ್ತಾ ಇದ್ದೀರಾ? ನಡಿ ಬೇಗ. ಲೋ ಏನೋ ಡೆಲ್ಲಿಗೆ ಹೋಗ್ಬೇಕು ನಡಿ ಬೇಗ. ಎತ್ಕೊಂಡಿದ್ದೀನಿ. ಏನ್ ಕೇಳೋ ಮಚ್ಚ, ಏನ್ ಹೇಳೋ? 10,000 ರೂಪಾಯಿ ಸಾಲ ಬೇರೆ ಬೇಕು. ಬಾ ನಡಿ. ಸಾಕು ಎತ್ಕೋಬಾ. ಸೂಟ್ ಕೇಸ್ ತಂದ್ರೆ ಇದು ನೆನ್ನೆನೇ ಆರ್ಡರ್ ಮಾಡಿರೋದು. ಹೌದಾ? ಹೊಸದು ನಾನು ಆರ್ಡರ್ ಮಾಡಿದ್ದೆ. ಪ್ಯಾಕ್ ಮಾಡಿ ನಡಿ. ಎದಳು ಇರೋಣಪ್ಪ. ಇದ್ಯಾರ ಸೂಟ್ ಕೇಸು? ಫ್ಲೈಟ್ ಟೈಮ್ ಆಯ್ತು. ಇಲ್ಲಿಗೆ ಆರ್ಡರ್ ಮಾಡಿದ್ ಬಿಡು. ನಡಿ ಬೇಗ. ಗುರು ಪ್ಯಾಕ್ ಮಾಡ್ಕೊ. ಎದಳು ನಡಿ. ಡೆಲ್ಲಿಗೆ ಹೋಗ್ಬೇಕು. ನಿಜ ನೀನು ಹೋಗ್ ಫ್ರೆಶ್ ಅಪ್ ಆಗಪ್ಪ. ಟೈಮ್ ಆಯ್ತು ಫ್ಲೈಟ್. ಏನ್ ತಿಕ್ಕ ಯಾಕೆ ಉಳಿಸ್ತಾ ಇದೀರ ನಂಗೆ? ನಡಿ ಎದಳು ಫಸ್ಟ್. ಬೇಗ ಟೈಮ್ ಆಗ್ಬಿಡುತ್ತೆ. ಎಲ್ಲಿ ಗುರು? ಡೆಲ್ಲಿಗೆ ಹೋಗ್ಬೇಕು ನಡಿ. ಮಚ್ಚ ಕರೆಕ್ಟ್ ಆಗಿ ಹೇಳ್ರಲ್ಲ. ಗುರು. ಸಾಕ್ ಮಾಡ್ಕೊ ನಡಿ. ಡೌ ಚಿಕ್ಕ ಉರ್ಸ್ಬೇಡ್ರಿ ನಂಗೆ. ಯಾವ್ದೊಂದು ವ್ಯವಹಾರ ಆಯ್ತು ಬಾ, ಕರ್ಕೊಂಡಿದ್ವಿ ಡೆಲ್ಲಿ. ಬುಲಿ ವ್ಯವಹಾರ. ನಿಜಪ್ಪ, ಫ್ಲೈಟ್ ಏನ್ ಹೆಂಗ್ ಬಂದ್ಬಿಡ್ಲಿ? ಅವತ್ತು ಹೇಳಲಿಲ್ಲ ನಾವು ಮೀಟಿಂಗು ಪ್ರಾಪರ್ಟಿ ಅಂದ್ಬಿಟ್ಟು. ಅರೇಂಜ್ ಮಾಡ್ತೀನಿ ಬಿಡು, ಯಾರಿಗೋ ಒಬ್ರಿಗೆ ಹೇಳ್ತೀನಿ. ಬಿಸ್ಕಿ ನೋಡ್ಕೊತಾನೆ ಬಿಡು. ಮುಕುಂದ್ ಇರ್ತಾನೆ. ಮುಕುಂದ್ ಹೇಳ್ತೀನಿ ನಡಿ. ಯಾವಾಗ ಹೋಗೋದು ಯಾವಾಗ ಬರೋದು? ಈಗ ಹೊರಡೋದು ಫಸ್ಟ್ ಹೋಗ್ತೀನಿ ನಡಿ. ಪ್ಯಾಕ್ ಮಾಡಿ. ಕರೆಕ್ಟ್ ಆಗಿ ಹೇಳು ಗುರು, ಸುಮ್ನೆ ಪ್ಲೀಸ್ ಗುರು, ತಿಗ ಉರ್ಸ್ಬೇಡ್ರಿ ನಂಗೆ. ನಿಜ ಪ್ಯಾಕ್ ಮಾಡಿ. ನಿಜ ಅಲ್ಲಪ್ಪ, ನಮ್ದೆಲ್ಲ ಪ್ಯಾಕ್ ಆಗಿದೆ. 9 ಗಂಟೆ. ಡಾಕ್ಯುಮೆಂಟ್ ಕೊಡು. ಅದೇನ್ಕೆ? ಇರೋ ಗೈಸ್, ಇದರಲ್ಲಿ ಪಾಸ್ಪೋರ್ಟ್ ಇದೆ. ಸರ್ಪ್ರೈಸ್, ಅವನಿಗೆ ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದೀವಿ. ನಡಿ ಫಸ್ಟ್ ನಡಿ. ಸರಿ, ನಮ್ಮ ಹುಡುಗನ್ಗೆ ಯಾರು ಕೊಟ್ಟಿರಬಾರ್ದು ಈ ಥರ ಸರ್ಪ್ರೈಸು. ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ಸರ್ಪ್ರೈಸ್ ಎಂಜಾಯ್ ಮಾಡಿ. ನಂಗೆ ಮಡ್ಚಕ್ ಬರಲ್ಲ ಗುರು. ನಮ್ಗೆ ಬೇಗ ಸ್ನಾನ ಮಾಡ್ಕೊಳಕ್ ಕೇಳ ನಾನು. ಗುರು ಡೋರ್ ಓಪನ್ ಆಗಿ. ಡೋರೇ ಹಾಕಿಲ್ಲ ಹುಡುಗ. ಪ್ಯಾಂಟ್ ಅಲ್ಲ, ಪ್ಯಾಂಟ್ ಜೀನ್ಸ್ ಅಲ್ಲಿ ಹಾಕಬಿಡು. ಇದು ಶಾರ್ಟ್. ಇದು ಏನ್ ಮಾಡ್ತಾ ಇದ್ದೀರಿ ಕರೆಕ್ಟ್ ಆಗಿ ಹೇಳ್ರು. ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಅದು ಒಂದು ಒಳ್ಳೆ ಸೈಟ್ ಸೀಂಗ್ ಕರ್ಕೊಂಡು ಹೋಗ್ತೀವಿ. ಒಂದು ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಸೈಟ್ ಸೀಂಗ್ ತಗೋಣ. ಏನೋ ನಾಟಕ ಪ್ಯಾಂಟ್ ಐತೆ ಇದಾ? ಅಲ್ಲಿ ಒಂದು ಮಚ್ಚ ಏನ್ ಮಾಡ್ತಾ ಇದ್ದೀಳು? ಲೋ ಗುರು, ಗುರು ನಾನು ಎತ್ಕೋತೀನಿ ಇರು ಗುರು. ಎಲ್ಲಿಗೆ ಹೇಳು ಗುರು? ದೇವರನ್ನ ಎಲ್ಲಿಗೆ ಹೇಳು? ಡೆಲ್ಲಿಗಪ್ಪ. ಆಯ್ತು ನಾನು ಎತ್ಕೋತೀನಿ. ಇಷ್ಟ ಬಟ್ಟೆ ಏನ್ಕೆ ಬೇಕು. ಒಂದ್ ವಾರ ಬರಲ್ಲ. ಆಯ್ತು ಎತ್ಕೋತೀನಿ, ನಾನು ಎತ್ಕೋತೀನಿ ಬಿಡು. ನಾನು ಎಷ್ಟೊತ್ತು ಹೋಗೋದು ಫ್ಲೈಟ್? ಬಿಡು ಬಿಡು, ಆಯ್ತು 1 ನಿಮಿಷ ಬಿಡು. ಗುರು, ನಿಂಗೆ ಸರ್ಪ್ರೈಸ್ ಅನ್ನೋ ಫ್ಲೈಟ್ ಟೈಮಿಗೆ ಅಂತ ಕೇಳ್ತೀಯ ನೀನು? ನೀನ್ ನಮ್ಮ ಜೊತೆ ಬಾ, ರೆಡಿ ಆಗುತ್ತೆ. ಕಟಿಂಗ್ ಮಾಡ್ಸಿಲ್ಲ ಈಗ ಹೋಗು. ಕಟಿಂಗ್ ಮಾಡ್ಸೋಣ ಬಿಡು. ಪ್ಲೀಸ್. ಕಟಿಂಗ್ ಆಫ್ ಮಾಡೋಣ. ನೀನ್ ಆಯ್ತು, ನೀನ್ ಆಮೇಲೆ ಮಾಡ್ಕೊಂಡು ಕಟಿಂಗು ಇವಾಗ ಮಾಡಿಸ್ಕೊಡೋಣ. ಕರ್ಕೊಂಡು ಹೋಗ್ತೀವಿ, ಬಿಡ್ತೀವಿ, ಮಾಡಿಸ್ಕೊ. ಕಟಿಂಗ್ ಮಾಡ್ಸ್ಕೊ ಬಾ. ಆಯ್ತು ಹೋಗು. ಬೇಗ ಕಟಿಂಗ್ ಮಾಡ್ಸ್ಕೊ. ನೀ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಡು. ನಾನು ನೀನ್ ಫಸ್ಟ್ ಕಟಿಂಗ್ ಮಾಡ್ಸ್ಕೊಂಡ್ ಬಾ, ಹೋಗು. ಆಯ್ತು, ಕಟಿಂಗ್ ಮಾಡ್ಸ್ಕೊಂಬ, ಆಮೇಲೆ ನೋಡೋಣ. ಆಮೇಲೆ ಕಟಿಂಗ್ ನೋಡೋಣ. ಮಾಡ್ಸ್ಕೊ ಬಾ ಫಸ್ಟ್. ಟೈಮ್ ಆಯ್ತು, ಟೈಮ್ ಕ್ಲೋಸ್ ಆಗ್ಬಿಡುತ್ತೆ. ಬರ್ಬೇಕು. ಬಟ್ಟೆ ಹೋಗಕ್ಕಾಗಲ್ಲ ಹೇಳು. ಇದ್ರಲ್ಲೇ ಹೋಗಿ ಪರವಾಗಿಲ್ಲ. ಕಟಿಂಗ್ ಎಲ್ಲಿ? ಸೂಟ್ ಹಾಕೊಂಡು ಹೋಗ್ತೀಯಾ? ಸೂಟ್ ಹಾಕೊಂಡು ಹೋಗ್ತೀಯಾ? ಯಾವ ಇವೆಲ್ಲ? ಹೋಗು. ಹೋಗು, ಬೇಗ ಕಟಿಂಗ್ ಮಾಡ್ಸ್ಕೊ ಬಾ. ಎಲ್ಲಿ ಹೇಳ್ದು ನಾಳೆ ಕೆಲಸಗಳೈತೆ. ನೀನೇನ್ ಗುರು ಇವ್ರ ಜೊತೆ ಸೇರ್ಕೊಂಡು ಅವನ್ಗೇನೋ ಮಾಡ್ತಾನೆ. ಯಾರು ಎಲ್ಲಿಗೆ ಎತ್ತ ಏನು? ನಡಿ ಡೆಲ್ಲಿಗೆ. ಓಕೆ
ಬರೋದು ಬರೋಣ 3-4 ದಿನ. ಯಾವಾಗ ಫ್ಲೈಟ್ ಯಾವಾಗ? ನಂಗೊಂದು ಸ್ವಲ್ಪ ಕೆಲಸ ಐತೆ. ರಿಟರ್ನ್ ಫ್ಲೈಟ್ ಬುಕ್ ಮಾಡಿಲ್ಲ, ಮಾಡೋಣ ಬರೋಣ. ಕೆಲಸ ಮುಗಿದ ಫ್ಲೈಟ್ ಎಷ್ಟೊತ್ತು ಹೋಗೋದು? ಈಗ ಬೆಳಗ್ಗೆ 7:15 ರೆಡಿ ಆಗ್ಬಿಟ್ಟು ಹೋಗೋಣ ಅಷ್ಟೇ. ನಿಂಗೆ ಲೈಫಲ್ಲಿ ಯಾರು ಇಂಥ ಸರ್ಪ್ರೈಸ್ ಕೊಟ್ಟಿರಲ್ಲ, ನಾವೇ ಕೊಡ್ತಾ ಇರೋದು. ಜೀವನನೇ ಗುಂಪಾಯ್ತು. ಸುಜಿತ್ ಗೌಡ್ರಿಗೆ ಡೆಲ್ಲಿ ಹುಡುಗಿನ ಕೈಲಿ ಮದುವೆ ಮಾಡ್ಸೋಣ ಅಂತ ಕರ್ಕೊಂಡೋಗಿ ಡೆಲ್ಲಿ ಹುಡುಗಿ ಜೊತೆ ಬುದ್ಧಿಕ್ಕೆ ತಾಕ್ಬಿಟ್ಟಾಳೆ. BMW ತಗೊಂಡ್ಬಿಡ್ತಿದ್ದೀರಾ, ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಇಷ್ಟೊಂದು ಬಟ್ಟೆಗಳು ಶಾಪಿಂಗು ಎಲ್ಗೂ ಹೋಗ್ತಾ ಕರೆಕ್ಟಾಗಿ ಹೇಳು. ಡೆಲ್ಲಿಗೆ ರೆಡಿ ಆಗ್ತಾ ಇದ್ವು. ಏನೋ ಮಾಡ್ತಾ ಇದ್ದೀರಾ? ಕರೆಕ್ಟಾಗಿ ಹೇಳಿ ಸುಮ್ಮನೆ ನಾಟಕ ಬರ್ತಿರ್ಬೇಕ್ರಿ. ಮಚಾನ ಹತ್ರ ಬಟ್ಟೆ ಎಲ್ಲ ಇಲ್ಲ ದೇವರಾಣೆ. ಈ ಸಲ ನೀವೆಲ್ಲ ಇಷ್ಟೊಂದು ಶಾಪಿಂಗ್ ಮಾಡ್ಬಿಟ್ಟಿದ್ದೀರಾ. ಸಾಕು ಲೇ ನಿಂದು ಎಕ್ಸೆಲ್ ತಾನೆ? ಅಲ್ಲಿ ಎಕ್ಸೆಲ್ ಐತೆ, ಮೀಡಿಯಮ್ ಇದೆ, ಲಾರ್ಜು ಇದೆ, ಯಾವ್ದು ಬೇಕೋ ಹಾಕೋ. ನಿಂದಾಗತ್ತೆ, ನಂದಾಗತ್ತೆ. ಗುರು ನಂಗೆ ಕರೆಕ್ಟಾಗಿ ಹೇಳು. ನಾನು ದೇವರಾಣೆ ಬಟ್ಟೆ ಎಲ್ಲ ಇಲ್ಲ ಮಚ್ಚ. ನೀನು ವಿಡಿಯೋ ಎಲ್ಲ ಮಾಡ್ತೀನಿ. ಬಾರೋ ನೀನು ಹತ್ತುಗುರು, ನಾನು ಕರ್ಕೊಂಡು ಹೋಗ್ತೀನಿ. ನೀನು ಹತ್ತಪ್ಪ, ನೀನು ಹತ್ತು, ಮುಂದೆ ಹತ್ತು ನೀನು. ಏನು ಗುರು ಕಾರಿದು? ಎಲ್ಲೋ ಹೋಗ್ಬೇಕು ಕಟಿಂಗ. ನ್ಯೂಟನ್ ಗಾಡಿ ತಗೊಂಡ್ ಬಂದಿದ್ದೀನಿ ಗುರು, ನೀವು ಕಾರಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀರಾ. ನಮಗೂ ಹಂಗೆ ಒಂದು 2 ನಿಮಿಷ ನ್ಯೂಟನ್ ಹಿಂಗೆ ಈಗ ಏನ್ ಗೊತ್ತಾ ಟ್ವಿಸ್ಟ್? ಮಚ್ಚ ಈಗ ಕೇಳಿಸ್ಕೆ ಏನ್ ಗೊತ್ತಾ ಟ್ವಿಸ್ಟ್? ತೆಗ್ದಿರಲ್ಲ. ಏರ್ಪೋರ್ಟ್ಗೆ ಇವಾಗ ಹೋಗ್ತಾ ಇರೋದು. ಈ ತರ ನಾಟಕಗಳೆಲ್ಲ ಕೈಬೇಡಿ. ಗುರು ಏರ್ಪೋರ್ಟ್ ಗಿರ್ಪೋರ್ಟ್ ಎಲ್ಲ ಕರ್ಕೊಂಡು ಕಾರಿಂದ ಹಾರ್ಬಿಡ್ತೀನಿ ಗುರು ನಾನು. ಫ್ಲೈಟ್ ಇಂದ ಹಾರಿಸ್ತೀವಿ ಬಾರೋ. 9 ಗಂಟೆ ಮಚ್ಚ ಇಷ್ಟೊತ್ತಲ್ಲಿ ಏನ್ ತೆಗ್ದಿರ್ತಾ ಇದ್ದ ಹೇಳೋ? ಕಟಿಂಗ್ ತೆಗ್ದಿರ್ತಾರೆ ಬಾರ. ನಿಮ್ಗೆ ಯಾಕೆ ಗುರು? ನಿನ್ನ ಹೆಸರು ಹೇಳಿದ್ರೆ ಓಪನ್ ಮಾಡ್ತಾರೆ, ಬಾರಪ್ಪ ಅಲ್ಲಿ ಸಾಲ್ವ್ ಮಾಡ್ತಾರೆ. ಹಲೋ ಬ್ರೋ, ಇದ್ದೀರಾ? ಕಟಿಂಗು ಬಿಯರ್ಡು 9 ಗಂಟೆ ಆಯ್ತು, ಮನೆಗೆ ಹೋಗೋದು ಬೇಡವಾ? ಇಲ್ಲ ಬ್ರೋ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಕೆಲಸ ಐತೆ, ಇಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ಹೋಗೋಣ ಅಂತ. ಗೈಸ್ ಕಟಿಂಗ್ ಮಾಡ್ಸಕ್ ಹೋಯ್ತವ ನೀವು? ನಮ್ಮ ಹುಡುಗಂಗೆ ನೀಟಾಗಿ ಕಟಿಂಗ್ ಮಾಡ್ರಿ. ಡೆಲ್ಲಿ ಹುಡುಗಿ ಕೈ ಮದುವೆ ಮಾಡ್ತಾ ಇದ್ದೀವಿ. ಬುಲ್ಲಿಕ್ಕಿ ತಕ್ಕಲೆ ಡೆಲ್ಲಿ ಹುಡುಗಿ ಮದುವೆ ಆದ್ರೆ ಗುರು ಹಿಂಗೆ ಚೆನ್ನಾಗಿದೆಯಲ್ಲ ಗುರು ಕಟ್ಟಿಂಗ್. ಯಾಕೆ ಬಿಗ ಮುಚ್ಕೊಂಡಿದ್ರು? ದಯವಿಟ್ಟು ಏಟಿಗೆ ಹೋಗ್ತಾ ಇದ್ದೆ. ನೀವು ನಿಂತ್ಕೊಂಡು ಟ್ರೆಕ್ಕಿಂಗ್ ಮಾಡಿ ಇನ್ನೂ ಕಾಲೆಲ್ಲ ನೋಯ್ತಾವೆ. ಮಲಗಿದ್ದ ಎಬ್ಬಿಸ್ಕೊಂಡು ಕರ್ಕೊಂಡ್ ಬಂದಿರೋದು. ಹಾಂ, ಊರು ಹೋಗುವಂತ ಕಾಡ್ ಬಾ ಅಂತ ಮದುವೆ ಅಂತ, ಹೋಗುವಂತ ಕಾಡ್ ಬಾ ಅಂತ ಮದುವೆ ಅಂತ. ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಯಾರು ಬೇಕು ಅಲ್ಲಿ? ನಿಂಗೆ ಎಂತ ಹುಡುಗಿ ಬೇಕು? ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇದೆ ಎಲ್ಲ ಮಜಾ ತಗೋತಾ ಇದ್ದೀರಾ? ತಗೊಳ್ಳಿ. 2 ದಿನಾನೂ ಆಗ್ಬೋದು, 2 ದಿನ ಮೇಲೂ ಆಗ್ಬೋದು, ಕೆಲಸ ಮುಗಿದ ತಕ್ಷಣ ಬಂದ್ಬಿಡು. 2 ವಾರ ಮೇಲೂ ಆಗ್ಬೋದು, ಇಲ್ಲ 2 ಅವರ್ ಮೇಲೂ ಆಗ್ಬೋದು. ಚಡ್ಡಿ ಬಿಡಿಸ್ತೀನಿ ಹಂಗೆ. ಓ ಅದೆಲ್ಲ ಹಾಕ್ಬೇಡ ಮಚ್ಚಲ್ಲ, ಅದು ಬಾತ್ರೂಮಲ್ಲಿ ಕೂತಿದೆ ಅದೆಲ್ಲ. ಗುರು ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ, ಸಗದಾಗಿದೆ. ಗುರು ನೀನು ಕಟಿಂಗ್ ಮಾಡ್ತೀನಿ. ಬನ್ನಿ ಎಲ್ಲರೂ, ನಮ್ಮ ಫ್ರೆಂಡ್ಸ್ ಎಲ್ಲ ವಾಪಸ್ ಹೋಗಿ ರೆಡಿ ಆಗೋಕೆ ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ, ರೆಡಿ ಆಗಿದ್ದಾರಾ ನನ್ನ ಮಕ್ಕಳು ಗೊತ್ತಿಲ್ಲ. ಯಾರು ಬಾಗಿಲು ತೆಗಿತಾರೆ ನೋಡೋಣ. ತೆಗಿರೋ ಬೇಗ, ಅಲ್ಲಿ ಟೈಮ್ ಆಗಿಬಿಟ್ಟಿದೆ. ವಿಸ್ಕಿ ಬೇಬಿ. ಓ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರೆ, ವೆರಿ ಗುಡ್. ಎಸ್ ವಿಕ್ಕಿ, ಇಲ್ಲಿ ಇಶಾಂಕ್, ಎಲ್ಲಿ ನಮ್ಮ ಹುಡುಗ ಎಲ್ಲಿ ರೆಡಿ ಆಗಿಲ್ವಾ? ಯಾರೋ ಹೊಸ ಗೆಸ್ಟ್ ಇದ್ದಾರೆ. ಏನ್ ಗುರು ಸಮಾಚಾರ? ಏನಿಲ್ಲಿ ಗುರು ರೆಡಿ ಆಗಿ ನಡಿ ಗುರು. ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಟೈಮ್ ಆಗ್ಬಿಟ್ಟಿದೆ. ಕೆಲಸ ಯಾರು ಗುರು ಮಾಡ್ತಾರೆ? ನಡಿ ಅರ್ಥ ಮಾಡ್ಕೋ ದಯವಿಟ್ಟು. ಕೆಲಸ ಗುರು ಕೆಳಗಡೆ ಬೇರೆ ಕ್ಯಾಬ್ ಅವ್ರು ಕಾಯ್ತವ್ರು. ನಡಿ ದಯವಿಟ್ಟು ಏನಾದರೂ ಮಾಡಿದ್ದೀನಿ ನಾಳೆ ಅಷ್ಟು ಮುಗಿಸ್ಕೊಡು ಪ್ಲೀಸ್. ಮ್ಯಾಡಿ ಇಸ್ ಅ ಸೇವಿಯರ್. ಮಧ್ಯರಾತ್ರಿ 12 ಗಂಟೆಲಿ ಫೋನ್ ಮಾಡಿ ನೀವು ಮಾಡಿರೋ ಕೆಲಸಕ್ಕೆ ಟ್ರೆಕ್ಕಿಂಗ್ ಗುರು ನನ್ನ ಕೆಲಸಗಳಿರಲ್ಲ.
ನಡಿ ಏ ದಟ್ಸ್ ಡುವಾ ಲಿಪಾ. ಹಳೆ ಬ್ಲಾಗ್ನ ನಾನು ಮಾಡಿ ಇಟ್ಕೊಂಡು ಎಡಿಟ್ ಮಾಡಿಸ್ತೀನಿ ನೋಡೋಣ. ಸದ್ಯ ರೆಡಿಯಾಗಿ ನಂದು ಅತಿ ಎಷ್ಟು ಶೀಘ್ರದಲ್ಲಿ ನಂದು ಹೊಸ ಚಾನಲ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನೆಲ್. ನಾನು ಓಕೆ ಫ್ರೆಂಡ್ಸ್ ಎಲ್ಲ ಓಡ್ತಾ ಇದಾರೆ ಬಡಿಬೇಕು ನನ್ ಬಿಟ್ಟು. ಬಾಯ್ ಬಾಯ್. ಸ್ವೆಟ್ಟಿಂಗ್ ಮಾಡಿಸ್ಕೊಂಡು ಮಿಕ್ಸ್ತಾನೆ. ನಾವು ಹೋಗೋ ಜಾಗ ಇನ್ನೂ ಗೊತ್ತಿಲ್ಲ ನಮಗೆ. ಗೊತ್ತಾಗ್ಬಿಟ್ರೆ ಏನು ಹೋಗೋ ಜಾಗ ಬಾಪ ನೀನು. ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಜೊತೆ ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದೀವಿ. ಒಳ್ಳೆ ಮಜಾ ಇರುತ್ತೆ ಈ ವ್ಲಾಗ್. ನಿಮ್ಮ ಫ್ರೆಂಡ್ಸಿಗಂತೂ ಡೆಫಿನೆಟ್ಲಿ ಶೇರ್ ಮಾಡಲೇಬೇಕು. ಇದೊಂದು ಎಕ್ಸಾಂಪಲ್ ಆಗುತ್ತೆ. ಊರು ಬಿಟ್ಟು ಹೋಗ್ತಾ ಇದೀವಿ ಡೆಫಿನೆಟ್ಲಿ ಮಾರಮ್ಮಂಗೆ. ಊಟಿ ಮುಗೀತು. ಇಲ್ಲಿ ನಮ್ಮ ಹುಡುಗ ನೋಡಿ, ಇಲ್ಲಿ ಯಾರಿಗಾದ್ರೂ ಶಟಲ್ ಸರ್ವಿಸ್ ಬೇಕಂದ್ರೂ ಕೊಟ್ಬಿಡ್ತಾನೆ. ಗಿರೀಶ್ ಹತ್ರ ಫೋನ್ ಕಿತ್ಕೊಂಡು ನಾನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗನೇ ಕೊಡಿಲಿ, ನೀನು ಮಾಡಬೇಡ, ನಾನೇ ಮಾಡ್ತೀನಿ ಅಂತೇಳಿ. ಸೊ ದಿಸ್ ಇಸ್ ಸುಜಿತ್ ಗೌಡ್ರು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ಹೋಗ್ತಾ ಇರೋದು ಡೆಲ್ಲಿಗೆ. ಯಾಕೆ ಅಂತ ಹೇಳಿದ್ರೆ ಇವನೇನೋ ಈ ಬುಲ್ಲಿ ನನ್ನ ಮಗಂದೇನೋ ಕಿತ್ತಾಕೋ ಕೆಲಸ ಇದೆಯಂತೆ ಗೈಸ್. ನಾವು ಮಾಮೂಲಿ ಗೊತ್ತಲ್ಲ, ಬಿಟ್ಟು ಊಟ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಮದುವೆ ಊಟನೇ ಮಿಸ್ ಮಾಡಲ್ಲ, ಲಾಂಚ್ ಮಿಸ್ ಮಾಡ್ತೀವ ಎಲ್ಲ. ಈ ಕಾಂಪಿಟೇಷನಲ್ಲಿ ಹೋಗ್ಬಿಟ್ರು, ನಿಧಾನಕ್ಕೆ ಹೋಗ್ರು. ಮಲಗಿದವನ್ನೇ ಎಬ್ಬಿಸ್ಬಿಟ್ಟು ಕರ್ಕೊಂಡ್ಬಂದರು. ಇವಾಗ ಬೆಳಗಿನ ಜಾವ 5 ಗಂಟೆಲಿ ನಾಷ್ಟ ಮಾಡಿಸ್ತವ್ರೆ. ಇನ್ನೇ ಅದೇನೇನು ಮಾಡಿಸ್ತಾರೋ ಇವರು ಅಂತೂ. ಗಿರಿ ಡೆಲ್ಲಿಗೆ ಹೋಗೋ ಗಂಟ ಬಾರಿಸ್ಬಿಡು. ಡೆಲ್ಲಿಗೆ ಹೋಗಿ ನಾಳೆ ಗಂಟ ಅರ್ಗೋ ಗಂಟನೂ ಬಿಡ್ಬೇಡ, ಎಲ್ಲೂ ಬಿಡ್ಬೇಡ ಗೈಸ್. ಎವ್ರಿ ಟೈಮ್ ನಾವು ಲಾಂಚಿಗೆ ಬಂದಾಗ ಇದೇ ಗೋಲ್ಡ್ ನಮ್ಮದು ನೋಡಿ. ಎಲ್ಲ ತುಂಬ್ಕೊಂಬಂದ್ಬಿಟ್ಟಿದ್ದೀವಿ. ದೋಸೆ, ಇಡ್ಲಿ, ಪರೋಟ, ಸಾವಿಗೆ ಉಪ್ಪಿಟ್ಟು, ಚೆನ್ನ, ಅವಲಕ್ಕಿ, ಇದು ಕಿಚಡಿ, ದಾಲ್ ಕಿಚಡಿ, ಚಾಕ್ಲೇಟ್ ಮಿಲ್ಕ್ ಶೇಕು, ಆರೆಂಜ್ ಜ್ಯೂಸು. ಒಳ್ಳೆ ಬೌನ್ಸರ್ ಬಂದಂಗೆ ಬಂದಿದೆ ಗುರು. ನೋಡಿ ಹೆಂಗೈತೆ. ಬಿಡು ಗೈಸ್. ಇವಾಗ ನಮ್ಮ ಹುಡುಗ ಸರ್ಕಸ್ ಮಾಡ್ತಾವನೆ ಏನೋ. ಇವಾಗ ಇನ್ನೂ ಟೈಮ್ ಆಯ್ತಲ್ಲ, ಇನ್ನು ಅದಕ್ಕೋಸ್ಕರ ಏರ್ಪೋರ್ಟಲ್ಲಿ ಆಟ ಆಡ್ತಾ ಇದ್ವಿ. ಚಿಕ್ಕ ಮಕ್ಳು ಆಟ ಆಡ್ತಾ ಇದ್ವಿ ಏರ್ಪೋರ್ಟಲ್ಲಿ ನೋಡಿ. ರೆಡಿ 3, 2, 1 ಗೋ. ಯಾಕ್ರೋ ನಾವು ಚಿಕ್ಕ ಮಕ್ಳಲ್ಲಿ ಸೈಕಲಲ್ಲಿ ಆಟ ಆಡ್ತಾ ಇದ್ವಲ್ಲ, ಹಂಗೆ ಆಟ ಆಡ್ತಾ ಇದ್ದೀವಿ ಗೈಸ್. ಇದರಲ್ಲಿ ನೋಡಿ ಡ್ರಿಫ್ಟ್ ಮಾಡೋ. ಇನ್ನೊಂದೇನಂದರೆ ನಾವು ಹೋಗ್ತಾ ಇರೋದು ಬಂದು ಏರ್ಬಸ್ 350. ಏರ್ಬಸ್ 350 ಹಿಂಗೆ ಅಂದರೆ 3 ರೋ ಇರುತ್ತೆ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಯಾಕಂದರೆ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಐ ಆಮ್ ಫ್ಲೈಯಿಂಗ್ ಇನ್ ಏರ್ಬಸ್ 350. ನೋಡೋಣ ಬನ್ನಿ ಗೈಸ್. ಫ್ಲೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ ನೋಡಿ. ಏನೇನಾಯ್ತು, ಇದು ನಮ್ಮ ಸೀಟ್ ನಂಬರು 23A. ನಾನು ಗಿರೀಶ್ ಇಲ್ಲಿ, ನಮ್ಮ ಬಾಯ್ಸ್ ಆ ಕಡೆ 3 ಜನ. ಸೊ ದಿಸ್ ಇಸ್ ಕ್ರೇಜಿ ಫ್ಲೈಟ್. ನನ್ನ ಸೀಟ್ನ ನಮ್ಮ ಹುಡುಗಂಗೆ ದಾನ ಮಾಡಿದ್ದೀನಿ. ಅವ್ನ ಮುಖ ತೋರಿಸಲ್ವಂತೆ, ಇನ್ಮೇಲೆಲ್ಲ ಮುಖ ತೋರಿಸೋದೆಲ್ಲ ಇಲ್ಲ, ಅವನು ಎಲ್ಲ ಕಡೆ ತೋರಿಸ್ತಾ ಇರೋದೆ. ಯಾಕಂದರೆ ಒಂದು ಹುಡುಗಿರ್ ಫ್ಯಾನ್ಸ್ ಜಾಸ್ತಿ. ಸೊ ಅದಕ್ಕೆ ಅದೇ ಹಿಂದಿ ಮೂವಿಗಳೆಲ್ಲ ಐತೆ ಗೈಸ್. ಟಿ ವಿ ಏನೇನೋ ಐತೆ. ಆ್ಯಂಡ್ ಇಲ್ಲಿ ನೋಡಿ ರೀಯೂಸೇಬಲ್ ಇಯರ್ಫೋನ್ಸ್ ಎಲ್ಲ ಕೊಟ್ಟವ್ರೆ. ತೆಗಿಯೋಣ ಬನ್ನಿ. ಗೈಸ್ ಇವಾಗ ಏನಂದರೆ ಹಿಂಗೊತ್ತಿ ಇಲ್ಲೊತ್ತಿ ಫಸ್ಟ್ ಕ್ಯಾನ್ಸಲ್ಲು. ಅದು ಬಂದರು ಒಂದು ಜೊತೆ ನೀರು ತರಿಸ್ಕೊಂಡು ಕುಡಿದ್ಬಿಟ್ಟ. ಇವಾಗ ಫಿಲಮ್ ಶುರು ಆಗಿದೆ ಗೈಸ್. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಎಲ್ಲ AC ವೆಂಟ್ ಎಲ್ಲ ಏನೇನು ಹಾಕಿದ್ರು ಎಲ್ಲ ತೆಗಿತಾ ಇದ್ದಾರೆ ಫ್ಲೈಟ್ಗೆ. ನಾವು ಇಲ್ಲೇ ಕುತ್ಕೊಂಡು ನಮ್ಮ ಕೆಳಗಡೆ ಏನಾಗ್ತಾಯಿದೆ ಅಂತ ಇಲ್ಲೇ ನೋಡ್ಬೋದು. ಕೆಳಗಡೆ ನಾನು ಇವತ್ತಿನವರೆಗೂ ಬೇರೆ ಥರ ನೋಡಿದ್ದೆ, ಆದರೆ ಫಸ್ಟ್ ಟೈಮ್ ಈ ಥರ ನೋಡಿದೆ ನೋಡಿ. ನೋಡಿ ವಿಡಿಯೋದಲ್ಲಿ ಹೇಳ್ತಾ ಇರೋದು.
जैसे इलेक्ट्रॉनिक उपकरणों का उपयोग करना मना है। मोबाइल फोन ಏಯ್ ಗುರು ನೋಡು ಗುರು ಅಲ್ಲಿ का प्रयोग केवल ಅಣ್ಣ ಏನೋ ಮಾಡ್ತಾವ್ ಮೊಬೈಲಲ್ಲಿ ಏಯ್ ಕಳ್ಳ ಮೊಬೈಲ್ ತೋರಿಸು 3 ಜನ ಬಂದು ಕೊಯ್ಲು ಕುತ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಈಶಾಂಕ್ ಹೋಗಲ್ಲಿ ಕುತ್ಕೊಂಡ್ಬಿಟ್ಟವನೆ ಈಶಾಂಕ್ ಏನು ಮಾಡ್ತಾವನೆ ನೋಡೋಣ ಅಂದರೆ ಡ್ಯಾನ್ಸ್ ಆಡ್ತಾವನ ಅಣ್ಣ ರೈಸ್ ಇದರಲ್ಲಿ ಉಪ್ಪಿಟ್ಟು ಇಡ್ಲಿ ಬನ್ನು ಮತ್ತು ಯೋಗರ್ಟ್ ಕೊಟ್ಟಿದ್ದಾರೆ ತಿನ್ನೋಣ ಬನ್ನಿ ಗೈಸ್ ಫೈನಲಿ ಬಂದು ಡೆಲ್ಲಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ಸೊ ಇವಾಗ ಎಲ್ಲಿಗೆ ಏನು ಅಂತ ಕೇಳೋ ಟೈಮು ಏನೂ ಹೇಳ್ತಾ ಇಲ್ಲ ಈಗ ಮಕ್ಕಳು ಅವನು ಫೋನಲ್ಲಿ ಮಾತಾಡ್ತಾವನೆ ಇವ್ರು ಬೇರೆ ಇವರಿಬ್ಬರೆಲ್ಲೋ ಮುಂದೆ ಹೋಗ್ಬಿಟ್ಟವ್ರೆ ಏನು ಕತೆ ಅಂತಲೇ ಗೊತ್ತಾಯ್ತಲ್ಲ ಏನು ಸಮಾಚಾರ ಇವಾಗ ಸಮಾಚಾರ ಗೊತ್ತಾಗುತ್ತೆ ಬಾಗರು. ಗೈಸ್ ಲಗೇಜ್ ಬಂದಿಲ್ಲ ಏನಿಲ್ಲ ಇವ್ರು ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಇವ್ರು ಬೇರೆ ಇಲ್ಲೇ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಬೆಲ್ಟ್ ನಂಬರ್ ಎಷ್ಟು ಅಂತ ಅವ್ರು ಹೇಳ್ತಾಯಿದ್ರು ಇವ್ರು ಇಲ್ಲೇ ಅವರೇ ಏನು ಮಾಡ್ತಾವ್ರೆ ಅಂತಲೇ ಗೊತ್ತಾಯ್ತಲ್ಲ ಗೈಸ್ ಹಾಂ ಗೈಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಸ್ ಹತ್ರ ಕರ್ಕೊಂಡ್ಬಿಟ್ಟವ್ರು ನನಗೆ ಯಾಕೋ ಭಯ ಆಗ್ತೈತೆ ಏನು ಇಂಟರ್ನ್ಯಾಷನಲ್ ಮಚ್ಚ ಏನು ಕರೆಕ್ಟಾಗಿ ಹೇಳಿ ವೇರ್ ಆರ್ ವಿ ಗೋಯಿಂಗ್ ನೋ ಡೋಂಟ್ ಟೆಕ್ ಮಚ್ಚ ನಾನು ಸೈಕ್ ಮಾಡಿಬಿಟ್ರಿ ದಯವಾಣೆ ಫೋನು ನಡಿ ನಾನು ನನ್ನ ತಿಗಾವಸ್ಕೊಡ ಪಾಸ್ಪೋರ್ಟ್ ಹುಡು ಮಚ್ಚ ಒಳಗಡೆ ಅಲ್ಲಿ ಬಾರಪ್ಪ ಇರು ನಿಮಿಷ ನೀನು ಹೋಗುರು ಒಳಗಡೆ ಗೊತ್ತಾಗುತ್ತೆ. ಕೈಗೆ ಹಾಕ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಬತ್ತೀಯಾ ಇಲ್ಲೋ ನೀವು ನಮ್ಮನ್ನು ಆರಿಸ್ಬಿಡ್ತೀವಿ ಅಂತ ಗೊತ್ತಾಗೋಯ್ತು ಅವನಿಗೆ ನೋಡಿ ತಕ್ಷಣನೇ ಹಾಂ ಸರ್ ಬರ್ತೀನಿ ಸರ್ ಉಸಿರು ಬಿಡಬೇಡ ಬತ್ತಾರ ನಮ್ಮ ಜೊತೆ ನೀಟಾಗಿ ಬಂದ್ಬಿಟ್ಟ ಬರ್ತದೆ. ಅದೇ ತೋ ಅವ್ನಿಗೆ ಗೊತ್ತು ಏನಾರು ಮಾಡಿದ್ರೆ ಇವರು ಬಿಡಲ್ಲ ಅವ್ನಿಗೆ ಗೊತ್ತಿತ್ತು ಅವ್ನಿಗೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ ಸೈಕ್ ಮಾಡ್ತಾವ್ರ ಗೈಸ್ ಇವರೇನೋ ಇಲ್ಲಿ ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಏನೋ ಸೈಕ್ ಮಾಡ್ತಾರೆ ವೀಸಾ ಕಾಪಿ ಏನು ವೀಸಾ ಸೈಕ್ ಮಾಡ್ತಾ ಇದ್ದೀರಾ ಮತ್ತೆ ಇರು ಏನಾಗಲ್ಲ ಮಾತಾಡ್ಬೇಡ ಸುಮ್ಮನೆ ಇಮಿಗ್ರೇಷನ್ ಅದು ನನ್ನ ಪಾಸ್ಪೋರ್ಟು ಎಲ್ಲನೂ ಈಸ್ಕೊಂಡು ನನ್ನ ಒಳಗಡೆ ಬಿಡಿಸಿ ಅವ್ನಲ್ಲಿ ನಿಂತವನೆ ಸೊ ಇವಾಗ ನಾನು ಏನು ಈಸ್ಕೊಳ್ದೆ ಹಂಗೆ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲದೆ ಬಂದು ನಿಂತಿದ್ದೀನಿ ಇಮಿಗ್ರೇಷನ್ಗೆ ಇಲ್ಲೋಡಿ ಇವನ ಕೈ ಕರೆಸಿ ಕೊಟ್ಟು ಅವರು ಹೋಗಿ ಅಲ್ಲಿ ಹೇಳಿರೋದು ಏನಂತ ನಾನು ಇವ್ನು ಸರ್ಪ್ರೈಸ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅವರು ನೀ ಎಲ್ಲಿ ಅವನು ಏನು ಮಾಡ್ತಾ ಇದೆಯಾ ಅಲ್ಲಿಗೆ ಯಾಕೆ ಹೋಗ್ತಾ ಇದೆಯಾ ಎಲ್ಲಿಗೆ ಸರ್ ಅಂತ ಕೇಳಿದ್ರೆ ಓ ಅವನು ನಗ್ತಾವನೆ ಈ ಥರ ಇಮಿಗ್ರೇಷನ್ ನಾನು ಯಾವತ್ತೂ ಕ್ಲಿಯರ್ ಮಾಡಿಲ್ಲ ಇವತ್ತು ಕ್ಲಿಯರ್ ಮಾಡಿದ್ದೀನಿ ಸೊ ಇನ್ನೂ ಮಾತಾಡ್ತಾವ್ ನೋಡಿ ನಿಂತ್ಕೊಂಡು ಅಲ್ಲಿ ಕತೆ ಹೊಡಿತಾವನು ಅವನು ಆ್ಯಕ್ಚುಲಿ ತೋರಿಸೋಂಗಿಲ್ಲ ಆದರೂ ತೋರಿಸ್ತೀನಿ ನೋಡಿ ಇನ್ನೂ ನಿಂತ್ಕೊಂಡು ಮಾತಾಡ್ತಾವನೆ ಸೊ ನನಗಂತೂ ಫುಲ್ ನರ್ವಸ್ಸು ಏನು ಕತೆ ಅಂತ ನೋಡೋಣ ಬನ್ನಿ ಸೂಪರ್ ಎಕ್ಸೈಟೆಡ್ ಅಂದ್ಕೊಳ್ಳಿ ಇವಾಗ ದಯವಿಟ್ಟು ಯಾರಾದರೂ ಕೆಲಸಗಳಿದ್ದು ಒಪ್ಕೊಂಡು ನಾನು ಅವು ಮಾಡದೇ ಇದ್ದರೆ 100% ಬ್ಯಾಕ್ ಎಂಡಿಂದ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಮ್ಮ ಹುಡುಗರ ಕಡೆಯಿಂದ ದಯವಿಟ್ಟು ಕ್ಷಮಿಸಿ ಏನೂ ಮಾಡೋಕ್ಕಲ್ಲ ಇಂಥ ಫ್ರೆಂಡ್ಸ್ ಸಹವಾಸ ಮಾಡಿದ್ಮೇಲೆ ಇವೆಲ್ಲ ಕಾಮನ್ ನಮಗೂ ಪೇ ಮಾಡ್ರಪ್ಪ ಸ್ವಲ್ಪ ಆಮೇಲೆ ಯಾವ ಥರ ಇಮಿಗ್ರೇಷನ್ ಕ್ಲಿಯರ್ ಮಾಡಿರೋದು ನಮ್ದೆಲ್ಲ ಗೊತ್ತಲ್ಲ ನಾವು ಯಾರು ಹೇಳ್ರಿ ಗೈಸ್ ಏನು ಗೊತ್ತಾ ಹೇಳಿರೋದು ನೀವೇ ಎಲ್ಲ ಬಿಲ್ಲೆಲ್ಲ ಕೊಟ್ಟಿದ್ದೀರಾ ಅವನ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತೆಲ್ಲ ಕೇಳ್ಬಿಟ್ಟವ್ರು ಇವನ್ನ ಎಲ್ಲ ನಾವೇ ಕಟ್ಟಿದ್ವಿ ಅಂತೇಳಿ ನಮ್ಗೆಲ್ಲ ಯಾರು ಈ ಥರ ಇಲ್ವೇ ಅಂತ ಕೇಳಿದವ್ರಂತೆ ಏನೋ ತುಂಬ್ಕೊಂಬಂದ್ಬಿಟ್ಟವ್ರೆ ಏನೇನು ತುಂಬ್ಕೊಂಬಂದವ್ರೆ ಅಂತ ತೋರಿಸ್ತೀನಿ ನೋಡಿ ಏನೋ ಹಾರ್ಲಿಕ್ಸು ಬೂಸ್ಟು ನೋಡಿ ಗಾಯ್ಸ್ ಉಪ್ಪಿಟ್ಟು ಏನು ಬಿಟ್ಟಿಲ್ಲ ಬನ್ನು ಕೇಕು ಬಿಸ್ಕೆಟು ಯೋಗರ್ಟು ಎಲ್ಲ ಗೈಸ್ ಏನಂದರೆ ನಿಮ್ಮ ಹುಡುಗನ ಮಾತ್ರ ಸಿಕ್ಕಾಪಟ್ಟೆ ಇಟ್ಟಾಡ್ಸ್ಬಿಟ್ಟಿದ್ದೀವಿ ಅವಾಗಿಂದ ಒಂದು 4 ಗೇಟಿಗೆ ಕರ್ಕೊಂಡೋಗಿದ್ದೀವಿ ಹಾಂಗ್ಕಾಂಗ್ ಗೇಟಿಗೆ ಕರ್ಕೊಂಡೋದ್ವಿ ಸಿಂಗಾಪುರ್ ಗೇಟಿಗೆ ಕರ್ಕೊಂಡೋದ್ವಿ ಇದೇ ಬಾಲಿ ಗೇಟಿಗೆ ಕರ್ಕೊಂಡೋದ್ವಿ ಎಲ್ಲ ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ನು ಹುಡುಗ ಈಗ ಆಪ್ಷನ್ನೇ ಇಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ರಿವೀಲ್ ಆಗೇ ಆಗುತ್ತೆ ಸೊ ಈ ವ್ಲಾಗ್ನ ನಾನೇ ಶುರು ಮಾಡಿದ್ದು ನಾನೇ ಎಂಡ್ ಮಾಡ್ತಿದ್ದೀನಿ ರಿವೀಲ್ ಮಾಡ್ಬಿಟ್ಟು ಏನು ಮಾಡೋಣ ಅಲ್ವಾ ಏನು ರಿವೀಲ್ ಗುರು
ನಾವು ಅವ್ರು ಕಾಯ್ತಾ ಇರಲ್ವ ಗುರು? ಅವ್ರು ಕಾಯ್ತಾ ಇರ್ತಾರೆ. ಮಾಡ್ತಿಲ್ಲ ನೀನೇ ನೆಕ್ಸ್ಟ್ ನೀನು ಕಂಟಿನ್ಯೂ ಮಾಡ್ಕೋ ಗುರು. ಇದು ನನ್ನ ಬ್ಲಾಗ್, ನಾನೇ ಶುರು ಮಾಡಿದ್ದು, ನಾನೇ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಟನ್ನ ಸಿಕ್ಕಾಪಟ್ಟೆ ಒತ್ತಾಕ್ಬಿಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ವಿತ್ ಪಕ್ಕದ ಮನೆ ಮಗ ಗಿರೀಶ್ ರೆಡ್ಡಿ ಆ್ಯಂಡ್ ಇಶಾಂಗ್ ಆ್ಯಂಡ್ ಇಲ್ಲಿ ಇಬ್ರು ಬಸಿಕೊಂತವ್ರೆ, ನಮ್ಮ ಸೆಲೆಬ್ರಿಟಿ ಇವನು. ನನ್ನ ಮಗ ಇವ್ರ ಬಗ್ಗೆ ಆಮೇಲೆ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಡ್ಯೂಟಿ ಫ್ರೀಯಲ್ಲಿ ಇವ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಆಮೇಲೆ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ನನಗೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ 100% ಗೊತ್ತಾಗಲೇಬೇಕು. ಇವ್ರು ಹೇಳಿದೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲೋ ಇದ್ರೆ ಗೇಟ್ ಮುಂದೆ 100% ಗೊತ್ತಾಗ್ಬಿಡುತ್ತೆ. ಸೊ ನೀವು ಗೆಸ್ ಮಾಡ್ತಾ ಇರಿ ಆ್ಯಂಡ್ ಆದಷ್ಟು ಬೇಗ ಒಳ್ಳೆ ಸಬ್ಸ್ಕ್ರೈಬರ್ಸ್ ಮಾಡಿ. ಇವ್ರಿಗೆ ಏನಂತ ಹೇಳಿದ್ದೆ ಅಂದರೆ ನನಗೆ ಯಾಕೆ ಅಂತ ಗೊತ್ತಾಯ್ತು ಸರ್ಪ್ರೈಸು. ನಂದೇನಾದರೂ ಅಪ್ಪಿ ಬೇಗ 40 to 50K ರೀಚ್ ಆದರೆ, ಇನ್ಸ್ಟಾಗ್ರಾಮಲ್ಲಿ 25K ಫಾಲೋವರ್ಸ್ ಆದರೆ ಪಾರ್ಟಿ ಕೊಡಿಸ್ತೀನಿ. ಅದು ನೆಕ್ಸ್ಟ್ ಲೆವೆಲಾಗಿ ಆಚೆ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ರೀಚ್ ಆಗೋಕ್ಕೂ ಮುಂಚೆನೇ ಕರ್ಕೊಂಡ್ಬಂದ್ಬಿಟ್ಟವ್ರೆ ನನ್ನ ಮಕ್ಕಳು ಪಾರ್ಟಿ ಕೇಳೋಕ್ಕೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನನಗೆ ಒಂದು ಸ್ವಲ್ಪ ಕ್ಲೂ ಸಿಕ್ತು. ಎಲ್ಲಿಗೆ ಅಂತ ಅಂತೂ 100% ಕ್ಲೂ ಇಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲರೂ ನಿಮ್ಮ ಸಸ್ಪೆನ್ಸ್ ಇರಲಿ ಅಂತೇಳಿ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. This is Sujit Kaudru signing off. Take care. Bye-bye.